ಶ್ರೀನಿವಾಸಯ್ಯನ ನಿಧನದ ನಂತರ ಹೇಮಾಳಲ್ಲಾದ ಬದಲಾವಣೆಯನ್ನು ವಿವರಿಸಿ. ಕನ್ನಡ ಸಾಹಿತ್ಯದಲ್ಲಿ ಕುಟುಂಬ, ಜೀವನ, ಮಾನವೀಯ ಮೌಲ್ಯಗಳು ಮತ್ತು ಮಹಿಳಾ ಮನೋಭಾವವನ್ನು ಸೂಕ್ಷ್ಮವಾಗಿ ಚಿತ್ರಿಸಿರುವ ಕಾದಂಬರಿಗಳಲ್ಲಿ ಶುಭಮಂಗಳ ಪ್ರಮುಖವಾದುದು. ಈ ಕಾದಂಬರಿಯಲ್ಲಿ ಹೇಮಾ ಎಂಬ ಮಹಿಳೆಯ ಪಾತ್ರದ ಮೂಲಕ ಕುಟುಂಬದ ಜವಾಬ್ದಾರಿ, ದುಃಖ ಮತ್ತು ಬದುಕಿನ ಸತ್ಯಗಳನ್ನು ಲೇಖಕಿಯು ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ. ಶ್ರೀನಿವಾಸಯ್ಯನ ನಿಧನವು ಹೇಮಾಳ ಜೀವನದಲ್ಲಿ ಮಹತ್ತರ ತಿರುವನ್ನು ಉಂಟುಮಾಡುತ್ತದೆ. ಆ ಘಟನೆಯ ನಂತರ ಅವಳ ಸ್ವಭಾವ, ಮನಸ್ಥಿತಿ ಮತ್ತು ಜೀವನದ ದೃಷ್ಟಿಕೋನದಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡುಬರುತ್ತವೆ. ಶ್ರೀನಿವಾಸಯ್ಯನು ಬದುಕಿದ್ದಾಗ ಹೇಮಾ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಳು. ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಶ್ರೀನಿವಾಸಯ್ಯನೇ ಹೊತ್ತಿದ್ದರಿಂದ ಹೇಮಾಳಿಗೆ ಹೆಚ್ಚಿನ ಚಿಂತೆ ಇರಲಿಲ್ಲ. ಅವಳು ಸಂತೋಷದಿಂದ ನಿರಾಳವಾಗಿ ಜೀವನ ಸಾಗಿಸುತ್ತಿದ್ದಳು. ಆದರೆ ಶ್ರೀನಿವಾಸಯ್ಯನ ಅಕಾಲಿಕ ನಿಧನ ಹೇಮಾಳ ಮನಸ್ಸಿಗೆ ದೊಡ್ಡ ಆಘಾತವನ್ನುಂಟು ಮಾಡುತ್ತದೆ. ಅವಳ ಜೀವನವೇ ಶೂನ್ಯವಾಯಿತೆಂದು ಭಾವಿಸುತ್ತಾಳೆ. ಅವಳು ತುಂಬ ದುಃಖಿತಳಾಗುತ್ತಾಳೆ ಮತ್ತು ಮನಸ್ಸಿನಲ್ಲಿ ಏಕಾಂತವನ್ನು ಅನುಭವಿಸುತ್ತಾಳೆ. ನಿಧನದ ನಂತರ ಹೇಮಾಳಲ್ಲಿ ಮೊದಲನೆಯದಾಗಿ ಕಂಡ ಬದಲಾವಣೆ ಎಂದರೆ ಅವಳ ಗಂಭೀರತೆ. ಹಿಂದಿನಿಂದ ನಿರಾಳವಾಗಿರದೆ ಜೀವನದ ಕಠಿಣ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾಳೆ. ಕುಟುಂಬದ ಜವಾಬ್ದಾರಿಗಳು ಅವಳ ಮೇಲೆ ಬಿದ್ದಾಗ ಅವಳು ಧೈರ್ಯದಿಂದ ಅವನ್ನು ನಿಭಾಯಿಸಲು ಮುಂದಾಗುತ್ತಾಳೆ. ಈ ಘಟನೆ ಅವಳನ್ನು ಮಾನಸಿಕವಾಗಿ ಬಲಿಷ್ಠಳನ್ನಾಗಿ ಮಾಡುತ್ತದೆ. ಹೇಮಾಳಲ್ಲಿ ಮತ್ತೊಂದು ಮುಖ್ಯ ಬದಲಾವಣೆ ಎಂದರೆ ಅವಳ ಆತ್ಮವಿಶ್ವಾಸದ ವೃದ್ಧಿ. ಮೊದಲು ಕುಟುಂಬದ ನಿರ್ಧಾರಗಳಲ್ಲಿ ಹೆಚ್ಚಿನ ಪಾತ್ರ ವಹಿಸದ ಹೇಮಾ ನಂತರ ಮನೆಯ ಎಲ್ಲ ವಿಚಾರದಲ್ಲೂ ತಾನೇ ತೀರ್ಮಾನ ಕೈಗೊಳ್ಳುವ ಪರಿಸ್ಥಿತಿ ಎದುರಿಸುತ್ತಾಳೆ. ಅವಳು ತನ್ನ ಮನೆಯ ಪರಿಸ್ಥಿತಿ ಮತ್ತು ಆರ್ಥಿಕ ಸಮಸ್ಯೆಗಳ ಬಗ್ಗೆ ಯೋಚಿಸಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಾಳೆ. ಹೇಮಾಗೆ ತಿಳಿಯಿತು, ತಾನು ವಾಸಿಸಿದ್ದ ಮನೆಯಲ್ಲಿ ಇದ್ದೇವೆ ಮತ್ತು ನಮ್ಮ ಬಂಡವಾಳ 25 ರೂಪಾಯಿ ಮಾತ್ರ. ನರಹರಿಗೆ ಹೇಮಾ ಹೇಳುತ್ತಾಳೆ, ಪ್ರಭಾಕರ ನನ್ನ ತಂದೆಯ ಕಾರ್ಯಕ್ಕೆ ಎಷ್ಟು ಖರ್ಚು ಮಾಡಿದ್ದಾನೆ, ಅದನ್ನು ತಾನೇ ತೀರಿಸಬೇಕೆಂದು ಹೇಳುತ್ತಾಳೆ. ನನಗೆ ಅಣ್ಣ ಏನೆಲ್ಲ ಕಲಿಸಲಿಲ್ಲ, ನೃತ್ಯ, ಯೋಗ, ಸಂಗೀತ, ಕುದುರೆ ಸವಾರಿ, ಲೆಕ್ಕವಿಲ್ಲದಷ್ಟು ಖರ್ಚು ಮಾಡಿದ್ದಾರೆ. ಆದರೆ ನನಗೆ ಅದರ ಬೆಲೆ ಈಗ ತಿಳಿಯುತ್ತಿದೆ ಎಂದು ದುಃಖಿಸುತ್ತಾಳೆ. ಬೆಂಗಳೂರಿಗೆ ಹೋಗುವ ಸಂದರ್ಭದಲ್ಲೂ ಅಷ್ಟೇ ಹೇಮಾ, ನಾನು ನನಗಾಗಿ ಅಲ್ಲದಿದ್ದರೂ ತಾಯಿ ಸೀತಮ್ಮಳಿಗೋಸ್ಕರ ಬರುತ್ತೇನೆ. ಎಷ್ಟಾದರೂ ಅದು ಅವರ ತವರು ಮನೆ, ಅಲ್ಲಿ ಅವಳು ನೆಮ್ಮದಿಯಾಗಿರಬಹುದು. ಅವರಿಗೆ ಬೆಂಗಳೂರಿಗೆ ಹೋಗಲು ಇಷ್ಟವಿದ್ದರೆ ನನ್ನ ಅಭ್ಯಂತರವೇನೂ ಇಲ್ಲವೆಂದು ಅವಳಿಗೆ ತಿಳಿಸಿ, ಮುಂದೆ ಅವಳು ಹೇಳಿದಂತೆ ಮಾಡಿ ಎಂದು ನರಹರಿ ಮಾವನಿಗೆ ಹೇಳಿದಳು. ಹೀಗೆ ಬೆಂಗಳೂರಿನಲ್ಲಿ ಕಾಲ ಕಳೆಯಬೇಕಾದರೆ ಪ್ರಭಾಕರ ಹೇಮಾಳಿಗೆ ಕೇಳುತ್ತಾನೆ. ದಿನವೆಲ್ಲ ಕುಳಿತು ಏನು ಮಾಡಿದೆ ಎಂದಾಗ ಅವಳು ವೈರಾಗ್ಯವಾಗಿ ಉತ್ತರ ನೀಡಿದಳು. ಇದನ್ನು ಕೇಳಿದ ಸೀತಮ್ಮ, ನಾವು ಇವರ ಮನೆಯಲ್ಲಿದ್ದೇವೆ, ಅವರಿಗೆ ತೊಂದರೆಯಾಗದಂತೆ ಬದುಕಬೇಕು ಎಂದು ಹೇಳುತ್ತಾರೆ. ಇದನ್ನು ನೋಡಿ ಹೇಮಾ ಬುದ್ಧಿ ಉಪಯೋಗಿಸಿ ಮಾದನಿಗೆ ಕೇಳುತ್ತಾಳೆ, ನಿನಗೆ ಸಂಬಳ ಎಷ್ಟು ಎಂದು. ಅದಕ್ಕೆ ಆತನು 15 ರೂಪಾಯಿ ಎಂದಾಗ ಅವಳು ಯೋಚಿಸಿ, ನೀನು ಕೆಲಸ ಮಾಡಬೇಡ, ನಿನ್ನ ಕೆಲಸವನ್ನು ನಾನೇ ಮಾಡುತ್ತೇನೆ, ಆಗ ನಾನು ಸಾಲ ತೀರಿಸಿದಂತಾಗುತ್ತದೆ. ಇವರ ಋಣದಲ್ಲಿ ನಾವು ಇರುವುದು ನನಗೆ ಇಷ್ಟವಿಲ್ಲ ಎಂದು ಮಾದನಿಗೆ ಹೇಳುತ್ತಾಳೆ. ಹಾಗೆ ಅವಳ ದಿನನಿತ್ಯದ ಖರ್ಚುಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಡುತ್ತಾಳೆ. ಹೇಮಾಳಿಗೆ ಒಬ್ಬಳು ಗೆಳತಿ ಸಿಕ್ಕಳು. ಅವಳೇ ಕಾವೇರಿ. ಅವಳು ಟೀಚರ್ ಟ್ರೈನಿಂಗ್ ಮುಗಿಸಿ ಟೀಚರ್ ಆಗಿ 50 ರಿಂದ 60 ರೂಪಾಯಿ ದುಡಿಯುತ್ತಿದ್ದಳು. ಅವಳ ಜೊತೆ ಹೇಮಾ ಮಾತನಾಡಿದಾಗ ತನಗೂ ಪುನಃ ಓದಬೇಕು, ಕೆಲಸಕ್ಕೆ ಹೋಗಿ ದುಡಿದು ಪ್ರಭಾಕರನ ಋಣವನ್ನು ತೀರಿಸಬೇಕು ಎಂಬ ಛಲ ಬಂತು. ಹಾಗೆ ಕಾವೇರಿಯಿಂದ ಅವಳು ಸಂಗೀತವನ್ನು ಪುನಃ ಪ್ರಾರಂಭ ಮಾಡಿದಳು. ತನ್ನ ತಂದೆಯ ಫೋಟೋ ಮುಂದೆ ಕುಳಿತು ಹಾಡನ್ನು ಹಾಡುತ್ತಿದ್ದಳು. ಸಂಜೆ ಪ್ರಭಾಕರ ಆಫೀಸ್ನಿಂದ ಬಂದ ಮೇಲೆ ಅವಳೇ ಪ್ರಭಾಕರನಿಗೆ ತಿಂಡಿ, ಕಾಫಿ ಎಲ್ಲ ಕೊಟ್ಟು ಉಪಚಾರವನ್ನು ಮಾಡುತ್ತಿದ್ದಳು. ಒಟ್ಟಾರೆ ಶ್ರೀನಿವಾಸಯ್ಯನ ನಿಧನ ಹೇಮಾಳ ಬದುಕಿನಲ್ಲಿ ದೊಡ್ಡ ಬದಲಾವಣೆಯನ್ನುಂಟು ಮಾಡುತ್ತದೆ. ಈ ಘಟನೆ ಅವಳನ್ನು ದುಃಖದ ಸಾಗರಕ್ಕೆ ತಳ್ಳಿದರೂ ಅದೇ ಸಮಯದಲ್ಲಿ ಅವಳನ್ನು ಜವಾಬ್ದಾರಿಯುತ, ಧೈರ್ಯಶಾಲಿ ಮತ್ತು ಪ್ರೌಢ ಮಹಿಳೆಯನ್ನಾಗಿ ರೂಪಿಸುತ್ತದೆ. ಕುಟುಂಬದ ಹಿತಕ್ಕಾಗಿ ತನ್ನ ವೈಯಕ್ತಿಕ ನೋವನ್ನು ಮರೆತು ಬದುಕುವ ಹೇಮಾಳ ಪಾತ್ರ ಮಾನವೀಯ ಮೌಲ್ಯಗಳ ಪ್ರತಿರೂಪವಾಗಿದೆ.